ಸಿಮೆಂಟ್ ಸ್ಟೀಲ್ ಬೆಲೆ ಡ್ರಾಪ್, ಮನೆ ನಿರ್ಮಾಣದಲ್ಲಿ ಲಕ್ಷ ಉಳಿತಾಯ, GST ಸುಧಾರಣೆಗೆ ರಿಯಲ್ ಎಸ್ಟೇಟ್ ಲಕ. ನಮಸ್ಕಾರ ಸ್ನೇಹಿತರೆ, ಮನೆ ಮಾಡ್ಕೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರಾ, ಮನೆ ಖರೀದಿ ಮಾಡೋ ಪ್ಲಾನ್ ಮಾಡ್ತಾ ಇದ್ರಾ, ಮನೆ ಕಟ್ಸೋ ಪ್ಲಾನ್ ಮಾಡ್ತಾ ಇದ್ರಾ? ಹಾಗಿದ್ರೆ ಈ ಸುದ್ದಿ ನಿಮಗಾಗಿ. ಕೇಂದ್ರ ಸರ್ಕಾರ ಸಿಮೆಂಟ್, ಸ್ಟೀಲ್, ಇಟ್ಟಿಗೆ ಹಾಗೂ ಇತರ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಮೇಲೆ GSTಯನ್ನು ಕಮ್ಮಿ ಮಾಡಿರೋದಕ್ಕೆ ರಿಯಲ್ ಎಸ್ಟೇಟ್ ಕ್ಷೇತ್ರ ಥ್ರಿಲ್ ಆಗಿದೆ. ಮಿಡಲ್ ಕ್ಲಾಸ್ ಜನ 20-30 ಲಕ್ಷ ರೂಪಾಯಿ ಬಜೆಟ್ನಲ್ಲಿ ಮನೆ ಕಟ್ಕೊಳ್ಳೋ ಪ್ಲಾನ್ ಮಾಡಿರೋರು ಲಕ್ಷ ಉಳಿಸ್ಬೋದು. ಎಷ್ಟೇ ಬಜೆಟ್ ಇದ್ರೂ ಕೂಡ ಲಕ್ಷಾಂತರ ರೂಪಾಯಿ ಉಳಿತಾಯ ಈಗ ಗ್ಯಾರಂಟಿ, ಅಷ್ಟು ಕಮ್ಮಿ ಆಗ್ತಾ ಇದೆ. ರೆಡಿಯಾಗಿರೋ ಮನೆ ತಗೊಳ್ಳೋರಿಗೂ ಕೂಡ ಈ GST ಸುಧಾರಣೆಯಿಂದ ಬಂಪರ್ ಬೆಲೆಯಲ್ಲಿ ಮನೆ ಸಿಗುತ್ತೆ. ಮುಂದೆ ಹೋಗ್ತಾ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ಸ್ ಅದನ್ನು ಹೇಳ್ತಿದ್ದಾರೆ. ಹಾಗಿದ್ರೆ ನಿರ್ಮಾಣ ಕ್ಷೇತ್ರದ ಮೇಲೆ GST ಬದಲಾವಣೆಯಿಂದ ಏನ್ ಪರಿಣಾಮ ಆಗ್ತಾ ಇದೆ ಕನ್ಸ್ಟ್ರಕ್ಷನ್ ಮೇಲೆ? ಸಿಮೆಂಟ್, ಸ್ಟೀಲ್ ಬೆಲೆ ಎಷ್ಟಾಗುತ್ತೆ? ಒಂದ್ ವೇಳೆ ಮನೆ ಕಟ್ಟೋ ಪ್ಲಾನ್ ಇದ್ರೆ ಸೆಪ್ಟೆಂಬರ್ 22 ನಂತರ ನೀವು ಮೆಟೀರಿಯಲ್ ತಗೊಂಡ್ಬಿಡ್ಬೇಕಾ? ಮಾರ್ಕೆಟ್ನಲ್ಲಿ ಈ ಬೆಲೆಗಳು ರಿಫ್ಲೆಕ್ಟ್ ಆಗೋಕೆ ಎಷ್ಟು ಟೈಮ್ ಬೇಕಾಗುತ್ತೆ? ಓವರ್ ಆಲ್ ಮನೆ ನಿರ್ಮಾಣ ವೆಚ್ಚ ಎಷ್ಟು ಡೌನ್ ಆಗ್ಬೋದು, ಎಷ್ಟು ಲಕ್ಷ ಉಳಿಬೋದು, ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಸಿಮೆಂಟ್, ಸ್ಟೀಲ್, GST ಕಟ್. ಮನೆ ಕಟ್ಟೋದ್ರಲ್ಲಿ, ಕಟ್ಟಡ ನಿರ್ಮಾಣದಲ್ಲಿ ಅತಿ ಮುಖ್ಯ ಕಾಂಪೋನೆಂಟೇ ಸಿಮೆಂಟ್, ಸ್ಟೀಲ್ ಮತ್ತು ಇಟ್ಟಿಗೆ. ಜಾಸ್ತಿ ಖರ್ಚಾಗೋದು ಅದಕ್ಕೇನೆ. ಆದ್ರೀಗ ಸಿಮೆಂಟ್, ಸ್ಟೀಲ್, ಇಟ್ಟಿಗೆ ಮೇಲಿನ GST ಕಮ್ಮಿ ಆಗ್ತಿದೆ. ಕೇಂದ್ರ ಸರ್ಕಾರದ ಲ್ಯಾಂಡ್ ಮಾರ್ಕ್ GST ಸುಧಾರಣೆಯಲ್ಲಿ ಸಿಮೆಂಟ್ ಹಾಗೂ ಸ್ಟೀಲನ್ನು 28% ಸ್ಲ್ಯಾಬ್ನಿಂದ ತೆಗೆದು 18%ಗೆ ತರಲಾಗಿದೆ. ಟ್ಯಾಕ್ಸ್ನಲ್ಲಿ 10% ಉಳಿತಾಯ. ಜೊತೆಗೆ ಫ್ಲೈ ಆಶ್ ಬ್ರಿಕ್ಸ್ ಅಂದರೆ ಬೂದಿ ಇಟ್ಟಿಗೆಯನ್ನು 5% ಸ್ಲ್ಯಾಬ್ಗೆ ತರಲಾಗ್ತಿದೆ. ಇದರಿಂದ ಕಟ್ಟಡ ನಿರ್ಮಾಣದ ಇನ್ಪುಟ್ ಕಾಸ್ಟ್ ಗಣನೀಯ ಪ್ರಮಾಣದಲ್ಲಿ ಕಮ್ಮಿ ಆಗ್ತಾ ಇದೆ. ಪರಿಣಾಮ ಮನೆ ಕಟ್ಟೋರಿಗೆ, ತಗೊಳ್ಳೋರಿಗೆ ದೊಡ್ಡ ಪ್ರಮಾಣದಲ್ಲಿ ಹಣ ಉಳಿಕೆಯಾಗುತ್ತೆ. ಅಷ್ಟೇ ಅಲ್ಲ, ಬೇಸಿಕ್ ವಸ್ತುಗಳ ಬೆಲೆ ಕಮ್ಮಿ ಆಗೋದ್ರಿಂದ ಈ ಹಿಂದೆ 100 ಮೂಟೆ ಬಳಕೆ ಆಗ್ತಿದ್ದ ಜಾಗದಲ್ಲಿ 10 ಮೂಟೆ ಜಾಸ್ತಿ ಬಳಕೆ ಆಗುವುದು. 1 ಟನ್ ಸ್ಟೀಲ್ ಜಾಗದಲ್ಲಿ 1 ಕ್ವಿಂಟಾಲ್ ಎಕ್ಸ್ಟ್ರಾ ಬಳಕೆಯಾಗಿ ಪ್ರಾಜೆಕ್ಟ್ಗಳ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗ್ಬೋದು. ಅಲ್ಲದೆ ಇದರಿಂದ ಇಡೀ ದೇಶದಲ್ಲಿ ಕಟ್ಟಡ ನಿರ್ಮಾಣ ಕೆಲಸ ಜೋರಾಗಿ ಆಕ್ಸಲರೇಟ್ ಆಗಬಹುದು. ಸಿವಿಲ್ ಇಂಜಿನಿಯರ್ಗಳಿಗೂ ಕೂಡ ಒಳ್ಳೆ ಕಾಲ ಬರ್ಬೋದು. ಕನ್ಸ್ಟ್ರಕ್ಷನ್ ಕಾರ್ಮಿಕರಿಗೂ ಕೂಡ ಒಳ್ಳೆ ಉದ್ಯೋಗ ಸಿಗಬಹುದು. ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಇದನ್ನ ಹೇಳ್ತಿದ್ದಾರೆ. ಬಜೆಟ್ ಮನೆಗಳ ಖರ್ಚು ಇಳಿಕೆ. ಸ್ನೇಹಿತರೆ, ಬರೀ ಬಜೆಟ್ ಅಲ್ಲ, ಎಲ್ಲ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಮನೆಗಳ ಖರ್ಚು ಕೂಡ ಕಮ್ಮಿ ಆಗುತ್ತೆ, ಅಲ್ಲೂ ಕೂಡ ಉಳಿತಾಯ ಆಗುತ್ತೆ. ಬಟ್ 10 ಕೋಟಿಗಳ ಲೆಕ್ಕದಲ್ಲಿ ಖರ್ಚು ಮಾಡೋರಿಗೆ ಮೆಟೀರಿಯಲ್ ಕಾಸ್ಟ್ ಎಲ್ಲ ಜಾಸ್ತಿ ಮ್ಯಾಟರ್ ಆಗಲ್ಲ. ಹಾಗಾಗಿ ನಾವು ಅಫೋರ್ಡೆಬಲ್ ಹೌಸಿಂಗ್ ಬಗ್ಗೆ ಫೋಕಸ್ ಮಾಡಿ ಹೇಳ್ತಾ ಇದ್ದೀವಿ. ಡೌನ್ ಪೇಮೆಂಟ್ ಮಾಡಿ, ಲೋನ್ ಮಾಡಿ ಮನೆ ಕಟ್ಕೋಬೇಕು, ಮನೆ ತಗೋಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಕನಸು ಕಾಣ್ತಿರ್ತಾರಲ್ಲ, ಅದ್ರ ಬಗ್ಗೆ ನಾವು ಫೋಕಸ್ ಮಾಡ್ತಾ ಇದ್ದೀವಿ. 20 ಲಕ್ಷದಿಂದ ಹಿಡಿದು 30-40 ಲಕ್ಷ ಮನೆ ಕಟ್ಸೋಕೆ ಪ್ಲಾನ್ ಮಾಡಿರೋರಿಗೆ, ಅಥವಾ 70-80 ಲಕ್ಷ, 1 ಕೋಟಿದು ಒಂದು ಅಪಾರ್ಟ್ಮೆಂಟ್ ತಗೋಬೇಕು, ಮನೆ ತಗೋಬೇಕು ಅಂತ ಪ್ಲಾನ್ ಮಾಡಿರೋರಿಗೆ, ಈ ಎಲ್ಲರಿಗೂ ಕೂಡ ಇದರಿಂದ ಅಡ್ವಾಂಟೇಜ್ ಆಗುತ್ತೆ. ಅಫೋರ್ಡೆಬಲ್ ಹೌಸಿಂಗ್ ನಿರ್ಮಾಣ ಮಾಡೋ ರಿಯಲ್ ಎಸ್ಟೇಟ್ ಕಂಪನಿಗಳು ಅವರ ಪ್ರಾಜೆಕ್ಟ್ ಕಾಸ್ಟ್, ಅದರಲ್ಲಿ ಇನ್ಪುಟ್ ಕಾಸ್ಟ್ 3-7% ಅವ್ರಿಗೆ ಉಳಿತಾಯ ಆಗುತ್ತೆ. ಆ ಉಳಿತಾಯ ಹಂತವಾಗಿ ಜನರಿಗೂ ಟ್ರಾನ್ಸ್ಫರ್ ಆಗುತ್ತೆ. 1 ಕೋಟಿ ರೂಪಾಯಿನ ಮನೆಯಲ್ಲಿ 6-7 ಲಕ್ಷ ಉಳಿತಾಯ ಆಗುತ್ತೆ. 30-40 ಲಕ್ಷ ರೂಪಾಯಿ ಪ್ರಾಜೆಕ್ಟ್ನಲ್ಲಿ 2 ಲಕ್ಷ ರೂಪಾಯಿ ಉಳಿತಾಯ ಆಗುತ್ತೆ. ಅದಕ್ಕಿಂತ ಜಾಸ್ತಿನೂ ಹಣ ಉಳಿತಾಯ ಆಗ್ಬೋದು. ಯಾಕಂದ್ರೆ ಇಲ್ಲಿ ನಾವು ಸ್ಟೀಲ್ ಅಂದರೆ ಕೇವಲ TMT ಕಂಬಿ ಲೆಕ್ಕ ಹಾಕೋಕ್ಕಾಗಲ್ಲ. ಅದರೊಟ್ಟಿಗೆ ಸ್ಟೀಲ್ಗೆ ಸಂಬಂಧಪಟ್ಟ ಇತರ ಪ್ರಾಡಕ್ಟ್ಸ್ ಅಂದರೆ ಸ್ಟೇನ್ಲೆಸ್ ಸ್ಟೀಲ್ ಐಟಮ್ಗಳು, ಕಿಟಕಿ ಬಾರ್, ಫ್ರೇಮ್ಗಳು, ಆಂಗಲ್ಸ್, ಶೇಪ್ಸ್, ವೈರಿಂಗ್ ಮೆಟೀರಿಯಲ್, ಬಾಗಿಲಿಗೆ ಬಳಸೋ ಸ್ಟೀಲ್ ಕಾಂಪೋನೆಂಟ್ಸ್, ಸ್ಟೀಲ್ ಪ್ಲಂಬಿಂಗ್ ಮೆಟೀರಿಯಲ್ ಸೇರಿ ಸಾಕಷ್ಟು ವಸ್ತುಗಳು 18% ಸ್ಲ್ಯಾಬಿಗೆ ಬರ್ತವೆ. ಜೊತೆಗೆ ಇನ್ನೊಂದು ಸರ್ಪ್ರೈಸ್ ಇದೆ. ಅದು ನೋಡೋಕ್ಕಿಂತ ಮುಂಚೆ ಸ್ನೇಹಿತರೆ, ನೀವೇನಾದರೂ ಮನೆ ಕಟ್ಸೋಕೆ ಅಥವಾ ಖರೀದಿ ಮಾಡೋಕೆ ಹೋಮ್ ಲೋನ್ ಹುಡುಕ್ತಾ ಇದ್ರೆ, ಒಂದು ವೇಳೆ ಆದಿತ್ಯ ಬಿರ್ಲಾದವರು 2 ಹೋಮ್ ಲೋನ್ ಆಫರ್ ತಗೊಂಡಿದ್ದಾರೆ. ಈಗ ಮೊದಲನೇದಾಗಿ ಆದಿತ್ಯ ಬಿರ್ಲಾದಲ್ಲಿ 10 ಲಕ್ಷ ರೂಪಾಯಿನಿಂದ 1.5 ಕೋಟಿ ರೂಪಾಯಿವರೆಗೂ ಹೋಮ್ ಲೋನ್ ಸಿಗ್ತಾ ಇದೆ. ಅದರಲ್ಲೂ 50 ಲಕ್ಷ ರೂಪಾಯಿ ಒಳಗೆ ತಗೊಂಡ್ರೆ 8.9% ಬಡ್ಡಿಯಲ್ಲೇ ಮನೆ ಸಾಲ ಸಿಗ್ತಾ ಇದೆ. 50 ಲಕ್ಷದ ಮೇಲಾದ್ರೆ 8.85% ಫ್ಲಾಟ್ ರೇಟ್ ನಲ್ಲಿ ಹೋಮ್ ಲೋನ್ ಸಿಗ್ತಾ ಇದೆ. ಜೊತೆಗೆ 2 ಆಫರ್ ಅಂತ ಹೇಳಿದ್ವಲ್ಲ, ಅದರಲ್ಲಿ ಪ್ರಗತಿ ಅನ್ನೋ ಆಫರ್ನಲ್ಲಿ ಹಲವು ರೀತಿಯ ಕೊಲ್ಯಾಟ್ರಲ್ ಆಪ್ಷನ್ ಕೊಟ್ಟು 5 ಲಕ್ಷ ರೂಪಾಯಿನಿಂದ 1 ಕೋಟಿ ರೂಪಾಯಿವರೆಗೂ ಹೋಮ್ ಲೋನ್ ಕೊಡ್ತಿದ್ದಾರೆ. ಲೋನ್ ರೀಪೇಮೆಂಟ್ ಅವಧಿಯನ್ನ 30 ವರ್ಷದವರೆಗೂ ಕೂಡ ನೀವು ತಗೋಬಹುದು. ಅದೇ ರೀತಿ ಪ್ರಗತಿ ಪ್ಲಸ್ ಪ್ಲಾನ್ನಲ್ಲಿ 1.5 ಕೋಟಿ ರೂಪಾಯಿವರೆಗೂ ಸಾಲ ಸಿಗ್ತಾ ಇದೆ. ಸೆಲ್ಫ್ ಎಂಪ್ಲಾಯ್ಡ್ ಕಸ್ಟಮರ್ಗಳಿಗೂ ಕೂಡ ಪ್ರಾಪರ್ಟಿ ವ್ಯಾಲ್ಯೂನ 75% ಅಮೌಂಟ್ನಷ್ಟು ಸಾಲ ಸಿಗುತ್ತೆ. 1 ಕೋಟಿದ ಮನೆ ಅಂದ್ರೆ 75 ಲಕ್ಷ ತನಕನೂ ಸಾಲ ಸಿಗುತ್ತೆ. 25 ಲಕ್ಷ ರೂಪಾಯಿ ನಿಮ್ಮ ಹತ್ರ ಇದ್ರೆ ಸಾಕು. ಒಂದು ವೇಳೆ ಆಮೇಲೆ ಓಕೆ ಲೋನ್ ಆಯಿತು, ಮತ್ತಿನ್ನೊಂದು ಸ್ವಲ್ಪ ಖರ್ಚು ಬಂತು, ಸಾಕಾಗಲಿಲ್ಲ ಅಂತ ಹೇಳಿದ್ರೆ ಆದಿತ್ಯ ಬಿರ್ಲಾ ಟಾಪ್ ಅಪ್ ಪ್ಲಾನ್ಗಳನ್ನು ಕೂಡ ಕೊಡ್ತಾ ಇದೆ. ಅದರಿಂದ ಸಾಲ ಎಕ್ಸ್ಟೆಂಡ್ ಕೂಡ ಮಾಡ್ಕೋಬಹುದು. ಬಹಳ ಬೇಗನೆ ಪ್ರಾಸೆಸಿಂಗ್ ಎಲ್ಲ ಬೇಗ ಆಗಿ ಸಾಲ ಸಿಗುತ್ತೆ.
ಡಿಸ್ಕ್ರಿಪ್ಷನ್ನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ, ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡ್ಬೋದು. EMI ಕ್ಯಾಲ್ಕುಲೇಟರ್ ಇದೆ ಅಲ್ಲಿ, ಅದರಲ್ಲಿ ನಿಮ್ಮ ಸಾಲಕ್ಕೆ ಎಷ್ಟು EMI ಬೀಳುತ್ತೆ, ಎಷ್ಟು ಡೌನ್ ಪೇಮೆಂಟು, ಎಷ್ಟು ಲೋನ್ ಸಿಗುತ್ತೆ, ಅದೆಲ್ಲವನ್ನು ನೀವು ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಅಪ್ಲೈ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ, ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. 5% ಸ್ಲ್ಯಾಬ್ಗೆ ಸ್ಟೀಲ್ ಕಚ್ಚಾ ವಸ್ತು. ಸ್ಟೀಲ್ ಆಗೋದಕ್ಕೆ ಸಂಬಂಧಪಟ್ಟ ಮೆಟೀರಿಯಲ್ಗಳನ್ನ ತಯಾರಿಸೋ ಕೋರ್ ಇನ್ಪುಟ್ ವಸ್ತುಗಳೀಗ 5% ಸ್ಲ್ಯಾಬ್ಗೆ ಬಂದಿವೆ. ಉದಾಹರಣೆಗೆ ಕೋಲ್, ಕಲ್ಲಿದ್ದಲು. ಸ್ಟೀಲ್ ಕಾರ್ಖಾನೆಗೆ ಕಲ್ಲಿದ್ದಲು ತುಂಬಾ ಇಂಪಾರ್ಟೆಂಟ್. ಅದೇ ರೀತಿ ಐರನ್ ಓರ್ ಅಂದ್ರೆ ಕಬ್ಬಿಣದ ಅದಿರನ್ನ 5% GSTಗೆ ತರಲಾಗ್ತಾ ಇದೆ. ಹಾಗಾಗಿ ಸ್ಟೀಲ್ ಉತ್ಪಾದನೆಯ ಬೇಸಿಕ್ ಕಾಸ್ಟು ಕಮ್ಮಿ ಆಗುತ್ತೆ. ಜೊತೆಗೆ ಸ್ಟೀಲ್ ಉತ್ಪಾದನೆಗೆ ಸಂಬಂಧಪಟ್ಟ ಇಂಟರ್ಮೀಡಿಯೇಟ್ ಗೂಡ್ಸ್, ಕಬ್ಬಿಣ ಹಾಗೂ ಸ್ಟೀಲ್ನ ಸಪ್ಲೈ ಚೈನ್ನಲ್ಲಿ ಬರೋ ಒಂದಷ್ಟು ವಸ್ತುಗಳು ಕೂಡ 5% ಸ್ಲ್ಯಾಬ್ಗೆ ಬರ್ತಾ ಇವೆ. ಇದರಿಂದ ಇಂಡೈರೆಕ್ಟ್ ಆಗಿ ಸ್ಟೀಲ್ ಬೆಲೆ ಇನ್ನಷ್ಟು ಕಮ್ಮಿ ಆಗುತ್ತೆ. ಬೇಸಿಕ್ 28ರಿಂದ 18% ಬಂದಿದೆ, ಅಲ್ಲಿ ಮಾತ್ರ ಅಲ್ಲ, ಉತ್ಪಾದನೆಯಲ್ಲೂ ಕಮ್ಮಿ ಆಗೋದ್ರಿಂದ ಓವರ್ ಆಲ್ ಡೌನ್ ಆಗುತ್ತೆ ಇನ್ನೂ ಕೂಡ. ಹಾಗಿದ್ರೆ ಈ GST ಬೆಲೆ ಇಳಿಕೆ, ರಾ ಮೆಟೀರಿಯಲ್ ಬೆಲೆ ಇಳಿಕೆ ಮಾರ್ಕೆಟ್ನಲ್ಲಿ ರಿಫ್ಲೆಕ್ಟ್ ಆಗೋಕೆ ಎಷ್ಟು ಟೈಮ್ ಬೇಕಾಗುತ್ತೆ? ಸೆಪ್ಟೆಂಬರ್ 22ರಿಂದ ಹೊಸ GST ದರಗಳು ಅನ್ವಯ ಆಗ್ತವೆ, ಜಾರಿ ಆಗ್ತವೆ. ಅಲ್ಲಿಂದ ಇಷ್ಟೇ ಟ್ಯಾಕ್ಸ್ ಹಾಕಬೇಕು. ಅದರ ಬೆನ್ನಲ್ಲೇ ಸಾಲು ಸಾಲು ಹೊಸ ಟೆಂಡರ್ಗಳು, ಕಾಂಟ್ರಾಕ್ಟ್ಗಳು, ರಾ ಮೆಟೀರಿಯಲ್ ಖರೀದಿ ಜಾಸ್ತಿಯಾಗಿ ಕನ್ಸಂಪ್ಷನ್ ಬೂಸ್ಟ್ ಆಗೋದು ಆಲ್ಮೋಸ್ಟ್ ಗ್ಯಾರಂಟಿ ಅನ್ನೋ ವಾತಾವರಣ ಇದೆ. ಸೊ ಹೋಲ್ಸೇಲರ್ಗಳು, ಸಪ್ಲೈಯರ್ಗಳು ಇಮಿಡಿಯೇಟ್ ಆಗಿ ಹೊಸ ಬೆಲೆಯಲ್ಲಿ ಬಿಲ್ಲಿಂಗ್ ಮಾಡಲೇಬೇಕು. ಹಾಗಾಗಿ ಹೊಸ ಮನೆ ಕಟ್ಟೋರಿಗೆ, ಹೊಸ ಮನೆ ತಗೊಳ್ಳೋರಿಗೆ, ಅಂಡರ್ ಕನ್ಸ್ಟ್ರಕ್ಷನ್ ಪ್ರಾಪರ್ಟೀಸ್ನ ಬುಕ್ ಮಾಡೋರಿಗೆ, ಓಕೆ ಇವಾಗ ಬುಕ್ ಮಾಡಿದ್ರೆ 2 ವರ್ಷ ಬಿಟ್ಟು ಸಿಗುತ್ತೆ, 3 ವರ್ಷ ಬಿಟ್ಟು ಸಿಗುತ್ತೆ ಅನ್ನೋ ಪ್ರಾಪರ್ಟೀಸ್ನ ಬುಕ್ ಮಾಡೋರಿಗೆ, ಅವರಿಗೆ ಸೆಪ್ಟೆಂಬರ್ 22ರ ನಂತರ ದೊಡ್ಡ ಪ್ರಮಾಣದಲ್ಲಿ ಡಿಸ್ಕೌಂಟ್ ಸಿಗಬಹುದು ಮನೆಗಳಲ್ಲಿ. ಕನ್ಸ್ಟ್ರಕ್ಷನ್ ಅವರೇ ಮಾಡಿಸ್ಕೊಳ್ಳೋರಿಗೆ ದೊಡ್ಡ ಪ್ರಮಾಣದಲ್ಲಿ ದುಡ್ಡಿನ ಉಳಿತಾಯ ಆಗುತ್ತೆ. ಆರ್ಥಿಕತೆಗೂ ಭರ್ಜರಿ ಬೂಸ್ಟ್. ಸ್ನೇಹಿತರೆ, ಹೌಸಿಂಗ್, ಸಿಮೆಂಟ್ ಹಾಗೂ ಸ್ಟೀಲ್ ಇಂಡಸ್ಟ್ರಿ ಭಾರತದ GDPಗೆ 8% ಕೊಡುಗೆ ಕೊಡುತ್ತೆ. ಈಗ ಈ ಸೆಕ್ಟರ್ನ ಇನ್ಪುಟ್ ಕಾಸ್ಟ್ ಕಮ್ಮಿ ಆಗಿರೋದ್ರಿಂದ ಪ್ರಾಜೆಕ್ಟ್ಗಳು ಬೇಗ ಮುಗಿತವೆ. ರಿಯಲ್ ಎಸ್ಟೇಟ್ ನಲ್ಲಿ ಸಪ್ಲೈ ಜಾಸ್ತಿ ಆಗುತ್ತೆ. ಒಂದ್ ಕಡೆ ಇನ್ಕಮ್ ಟ್ಯಾಕ್ಸ್ ಕೂಡ ಕಮ್ಮಿಯಾಗಿ ಜನರ ಕೈಯಲ್ಲಿ ಹೆಚ್ಚು ಹಣ ಉಳಿತಾ ಇರೋದ್ರಿಂದ ರಿಯಲ್ ಎಸ್ಟೇಟ್ನ ಸಪ್ಲೈನ ಬ್ಯಾಲೆನ್ಸ್ ಮಾಡೋಕೆ ಬೇಕಾದ ಡಿಮಾಂಡ್ ಕೂಡ ಮಾರ್ಕೆಟ್ನಲ್ಲಿರುತ್ತೆ. ಪರಿಣಾಮ ರಿಯಲ್ ಎಸ್ಟೇಟ್ ಮಾರ್ಕೆಟ್ನಲ್ಲಿ, ಆ ಮೂಲಕ ಎಕಾನಮಿಯಲ್ಲಿ ಒಳ್ಳೆ ಬೆಳವಣಿಗೆ ನೋಡೋಕೆ ಸಿಗಬಹುದು. ದೇಶದಲ್ಲಿ ಸಣ್ಣದಾಗಿ ಹೌಸಿಂಗ್ ಇನ್ಫ್ಲೇಷನ್ ಅಥವಾ ವಸತಿ ಹಣದುಬ್ಬರ ಕಮ್ಮಿ ಆಗ್ಬೋದು. ಪರಿಣಾಮ ಲಾಂಗ್ ಟರ್ಮ್ನಲ್ಲಿ ಬಾಡಿಗೆ ದರ ಕೂಡ ನಿಧಾನಕ್ಕೆ ಡೌನ್ ಆಗೋ ಹೋಪ್ಸ್ ಈಗ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಸ್ವಂತ ಮನೆ ಮಾಡ್ಕೊಳ್ಳೋರು, ತಗೊಳ್ಳೋರು ಜಾಸ್ತಿ ಆದಾಗ, ಬಾಡಿಗೆಲಿರೋರು ಪ್ರಮಾಣ ಕಮ್ಮಿ ಆದಾಗ ಬಾಡಿಗೆಗಳ ಡಿಮಾಂಡ್ ಕೂಡ ಸ್ವಲ್ಪ ಕಮ್ಮಿಯಾಗಿ ಅಲ್ಲೊಂದು ಚೂರ್ ಪ್ರೈಸ್ ಅಡ್ಜಸ್ಟ್ ಅಲ್ಲೂ ಆಗಬಹುದು. ಅಂದ್ರೆ ರೆಂಟೆಡ್ ಹೌಸ್ ಅಲ್ಲಿರೋರಿಗೆ ರೆಂಟಲ್ಲೂ ಕೂಡ ಸ್ವಲ್ಪ ಅಟ್ರಾಕ್ಟಿವ್ ಪ್ರೈಸಸ್ ಮುಂದೆ ಹೋಗ್ತಾ ಸಿಗಬಹುದು. ಇದರಿಂದ ಅಷ್ಟು ಮಾತ್ರ ಅಲ್ಲ, ಇವೆಲ್ಲ ಸರ್ಕಾರದ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಅಲ್ಲೂ ರಿಫ್ಲೆಕ್ಟ್ ಆಗುತ್ತೆ. ರೋಡ್, ಸೇತುವೆ, ಕಟ್ಟೆಗಳ ನಿರ್ಮಾಣಕ್ಕೆ ಬೂಸ್ಟ್ ಸಿಗುತ್ತೆ. ಜೊತೆಗೆ ಸಿಮೆಂಟ್, ಸ್ಟೀಲ್ ಇಂಡಸ್ಟ್ರಿ, ಅವುಗಳ ಟ್ರಾನ್ಸ್ಪೋರ್ಟೇಷನ್ ಸೆಕ್ಟರ್ನಲ್ಲಿ ಹಾಗೂ ಅವಕ್ಕೆ ಸಂಬಂಧಪಟ್ಟ ಸೆಕ್ಟರ್ನಲ್ಲಿ ಉದ್ಯೋಗ ಜಾಸ್ತಿ ಆಗೋ ನಿರೀಕ್ಷೆ ಇದೆ. ಭಾರತದಲ್ಲಿ ಕೃಷಿ ನಂತರ ಅತಿ ಹೆಚ್ಚು ಉದ್ಯೋಗ ಸೃಷ್ಟಿ ಮಾಡೋದು ಕನ್ಸ್ಟ್ರಕ್ಷನ್ ಸೆಕ್ಟರ್. ಸೊ ಮೆಸನ್ರಿಯಿಂದ ಹಿಡಿದು ಕಾರ್ಪೆಂಟ್ರಿ, ಸ್ಟೀಲ್ ಕೆಲಸ, ಲಾಜಿಸ್ಟಿಕ್ಸ್ ಎಲ್ಲಾ ಕಡೆ ಜಾಬ್ಸ್ ಕ್ರಿಯೇಟ್ ಆಗ್ಬೋದು. ರಿಯಲ್ ಎಸ್ಟೇಟ್ಗೆ ಬೂಸ್ಟ್ ಸಿಕ್ಕರೆ ದೇಶಕ್ಕೆ ಹೂಡಿಕೆನೂ ಹರಿದು ಬರುತ್ತೆ. ಇವೆಲ್ಲ ಒಂದಕ್ಕೊಂದು ಕನೆಕ್ಟೆಡ್ ಆಗಿದಾವೆ. ಹಾಗಾಗಿ ಕನ್ಸ್ಟ್ರಕ್ಷನ್ ಕಾಸ್ಟ್ನಲ್ಲಿ 1% ಕಮ್ಮಿ ಆದರೂ ಕೂಡ ಇಡೀ ದೇಶದ GDPಗೆ 0.2%ನಿಂದ 0.3%ನಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಆಗೋ ನಿರೀಕ್ಷೆ ಇದೆ. ಮಲ್ಟಿಪ್ಲೈಯರ್ ಎಫೆಕ್ಟ್ ನೋಡೋಕೆ ಸಿಗುತ್ತೆ. ಇದೇ ಕಾರಣಕ್ಕೆ GST ರಿಫಾರ್ಮ್ಸ್ ಅನ್ನ ಕ್ರಾಂತಿಕಾರಿ ಅಂತ ಬಣ್ಣಿಸಲಾಗ್ತಾ ಇದೆ. ಸ್ನೇಹಿತರೆ, ಕಡೆದಾಗಿ ಹೋಮ್ ಲೋನ್ ಆಫರ್ಸ್ ಬಗ್ಗೆ ಕ್ವಿಕ್ ರಿಮೈಂಡರ್. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಇದೆ, ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. EMI ಎಲ್ಲ ಎಷ್ಟು ಬರುತ್ತೆ ಅಂತ ಹೇಳಿ ಅಲ್ಲೇ ಕ್ಯಾಲ್ಕುಲೇಟ್ ಕೂಡ ಮಾಡೋಕ್ಕೆ ಕ್ಯಾಲ್ಕುಲೇಟರ್ ಕೂಡ ಇದೆ, ಚೆಕ್ ಮಾಡ್ಬೋದು. ಆಮೇಲೆ ಅಪ್ಲೈ ಕೂಡ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.